ಯಾವ ಹೂವು ಯಾರ ಮುಡಿಗೋ ಭಾಗ 171. ವಾಟ್ಸ್ಆಪ್ನಲ್ಲಿ ಕಳಿಸಿದ್ದ ಚೀಟಿಯಲ್ಲಿ ಇದ್ದ ಮುಹೂರ್ತದ ಡೀಟೇಲ್ಸ್ ಎಲ್ಲವನ್ನೂ ಓದಿದ ನಂತರ ಸ್ವರ್ಣ ರಾಮು ಬಳಿ ಬಂದ ವಿಕ್ರಮ್, ಅಮ್ಮ ಅಪ್ಪ ನೋಡಿ, ಇದು ಸಾನ್ವಿ ನಿತಿನ್ ಮದ್ವೆಗೆ ಮುಹೂರ್ತ ಎಂದು ತನ್ನ ಫೋನ್ನಲ್ಲಿದ್ದ ಮೆಸೇಜ್ ತೋರಿಸಿದ. ಅದನ್ನು ನೋಡಿ ರಾಮು, ಸ್ವರ್ಣ ಎಲ್ಲ ಮುಗಿದೋಯ್ತು, ಇನ್ನು ಸಾನ್ವಿ ವಿಕ್ರಮ್ ಮದುವೆ ನಮಗೆ ಕನಸಾಗಿಯೇ ಉಳಿಯುತ್ತೆ ಅಂತ ನೊಂದುಕೊಂಡರು. ಮೌನವನ್ನು ಕಂಡ ವಿಕ್ರಮ್, ಅಮ್ಮ ಅಪ್ಪ ಇವತ್ತು ಬಿಟ್ರೆ ಮದ್ವೆ ಇನ್ನು 25 ದಿನ ಅಷ್ಟೇ, ಹಾಗಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಮದ್ವೆಗೆ ಯಾವುದೇ ಕೊರತೆ ಇಲ್ಲದಿರೋ ಹಾಗೆ ಅರೇಂಜ್ ಮಾಡಿಸ್ತೀನಿ. ನೋಡಿ, ನಿಮ್ಗೆ ಒಂದು ಜವಾಬ್ದಾರಿ ಅಷ್ಟೇ, ಸಾನ್ವಿ ಮದುವೆಗೆ ಬೇಕಿರೋ ಬಟ್ಟೆ ಒಡವೆ ಶಾಪಿಂಗ್ ಮಾಡಬೇಕು. ನಿಮ್ಮ ನೆಂಟರಿಷ್ಟರಿಗೆಲ್ಲ ಮದುವೆಗೆ ಹೇಳೋದು, ಅವರಿಗೆ ರಿಟರ್ನ್ ಗಿಫ್ಟ್ ಸೆಲೆಕ್ಟ್ ಮಾಡೋದು, ಮತ್ತೆ ನಿಮ್ಮ ಮುದ್ದಿನ ಸೊಸೆನ ಮದುಮಗಳಾಗಿ ರೆಡಿ ಮಾಡೋದು ಮನ ಜವಾಬ್ದಾರಿ. ನೆನಪಿರಲಿ, ಸಾನ್ವಿ ಮದುವೆಗೆ ಟೈಮ್ ಇರೋದು ಇನ್ನು 25 ದಿನ ಅಷ್ಟೇ. ಅದರಲ್ಲಿ ಮುಂಚಿನ 3 ದಿನ ಶಾಸ್ತ್ರಗಳಿರತ್ತೆ. 3 ದಿನಗಳು ನಮ್ಗೆ ಲೆಕ್ಕ ಇಲ್ಲ, ಅದನ್ನ ಬಿಟ್ರೆ ಇನ್ನು ಉಳಿಯೋದು 22 ದಿನಗಳು ಮಾತ್ರ. ಅಷ್ಟರಲ್ಲಿ ನಾವು ಮದುವೆನ ಆದಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಬೇಕು. ನಾನ್ ಮಾಡ್ತೀನಿ. ನಾಳೆ ನೀವು ಸಿಟಿಗೆ ಹೊರಡಿ, ನಾಳೆನೇ ಶಾಪಿಂಗ್ ಮುಗಿಸಬೇಕು. ಲೇಟ್ ಆದ್ರೆ ನಿಮ್ಮ ಸೊಸೆಗೆ ಬಟ್ಟೆ ಸೆಲೆಕ್ಟ್ ಮಾಡೋದು ಕಷ್ಟ, ಬಿಟ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಅದಕ್ಕೂ ಜೀನ್ಸ್ ಟಾಪ್ ಹಾಕ್ತಾಳೆ ಗಂಡು ಬೀರಿ ಎನ್ನುತ್ತಾ ನಕ್ಕ. ರಾಮು ಸ್ವರ್ಣ ವಿಕ್ರಮ್ಗೆ ತಮ್ಮ ಬೇಸರ ತೋರ್ಪಡಿಸಲು ಇಷ್ಟವಿಲ್ಲದ ಕಾರಣ ಅವರು ನಗುವ ನಾಟಕ ಮಾಡಿದರು. ವಿಕ್ರಮ್ ಸ್ವರ್ಣ ರಾಮುಗೆ ಮದುವೆ ಮುಹೂರ್ತದ ಬಗ್ಗೆ ತಿಳಿಸಿದ ನಂತರ ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್ ಇನ್ನು ಮದ್ವೆಗೆ 25 ದಿನ ಅಷ್ಟೇ, ಅದರಲ್ಲಿ ಶಾಸ್ತ್ರ ಅಂತ 3 ದಿನ ಮೈನಸ್ ಮಾಡಿದ್ರೆ ಉಳಿಯೋದು 22 ದಿನ ಅಷ್ಟೇ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾಳೆನೇ ಬಟ್ಟೆ ಜ್ಯುವೆಲರಿ ಎಲ್ಲ ಶಾಪಿಂಗ್ ಮಾಡಬೇಕು. ನಾಳೆ ಬೆಳಿಗ್ಗೆನೆ ಎಲ್ಲರನ್ನೂ ರೆಡಿ ಇರೋದಕ್ಕೆ ಹೇಳು, ನಾನು ಬಂದು ಪಿಕ್ ಮಾಡ್ತೀನಿ. ಶರಣ್ಯ, ಪ್ರೀತಮ್ ಇನ್ನೂ ಬಂದಿಲ್ವಾ? ಇಲ್ಲ ಅಂದ್ರೆ ಅವರು ಬಂದ್ಮೇಲೆ ಶಾಪಿಂಗ್ ಮಾಡೋಣ ಎಂದ ಒಂದೇ ಉಸಿರಿನಲ್ಲಿ. ಆಗ ಪಂಕಜ್, ಸ್ವಲ್ಪ ನಿಧಾನವಾಗಿ ಮಾತಾಡು, ಯಾಕೋ ಎಲ್ಲದಕ್ಕೂ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ನೀನು ಹೇಳೋ ಪ್ರಕಾರ ಇನ್ನು 22 ದಿನ ಇದೆ ಅಲ್ವಾ? ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡ್ರು ಎಲ್ಲಾ ಕೆಲಸಗಳು ನೀಟಾಗಿ ಆಗುತ್ತೆ. ನಾವೇನು ಶರಣ್ಯ ಪ್ರೀತಮ್ನ ಕಾಯೋದು ಬೇಡ, ನೀನು ಹೇಳಿರೋ ತರಾನೇ ನಾಳೆನೇ ಶಾಪಿಂಗ್ ಮುಗಿಸೋಣ. ಹಾಸ್ಪಿಟಲ್ನ ಎಲ್ಲಾ ಕೆಲಸ ಮುಗಿದ ಮೇಲೆ ಸಂಜೆ ಶಾಪಿಂಗ್ಗೆ ಹೋಗೋಣ ಅಂದ. ವಿಕ್ರಮ್, ಓಕೆ, ಎರಡೂ ಕಡೆನೂ ಗಮನ ಕೊಡ್ಬೇಕಾಗುತ್ತೆ. ಹಾಗಿದ್ರೆ ಬೆಳಿಗ್ಗೆ ನಾನು ಸೀದಾ ಹಾಸ್ಪಿಟಲ್ಗೆ ಬರ್ತೀನಿ, ನೀನು ಬಂದ್ಬಿಡು. ಮನೆಯಿಂದ ಹೊರಡೋಕೆ ಮುಂಚೆ ಎಲ್ಲರಿಗೂ ಶಾಪಿಂಗ್ಗೆ ಹೋಗೋಣ, ಸಂಜೆ ರೆಡಿ ಇರಿ, ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಡು ಎಂದು ಹೇಳಿ ಅಸಮಾಧಾನದಿಂದ ಕಾಲ್ ಕಟ್ ಮಾಡಿದ. ಕಳೆಯಿತು. ಬೆಳಗ್ಗೆ ಬೇಗನೆ ಎದ್ದ ವಿಕ್ರಮ್ ಮನೆಯಿಂದ ಹೊರಟ. ಸ್ವರ್ಣಾಳನ್ನು ಕುರಿತು, ಅಮ್ಮ ಸಂಜೆ 3 ಗಂಟೆಯ ಹೊತ್ತಿಗೆ ಡ್ರೈವರ್ನ ಕಳಿಸ್ತೀನಿ, ನೀನು ಅಪ್ಪ ರೆಡಿಯಾಗಿರಿ, ಸಂಜೆ ಶಾಪಿಂಗ್ಗೆ ಹೋಗ್ಬೇಕು. ಹಾಸ್ಪಿಟಲ್ ಕೆಲಸ ಇರುವುದರಿಂದ ಬೆಳಗ್ಗೆ ಹೋಗೋಕೆ ಆಗಲ್ಲ, ಅದಕ್ಕೆ ಸಂಜೆನೆ ಹೋಗ್ಬೇಕಾಗುತ್ತೆ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ಹೊರಟ. ಸಾನ್ವಿ ಮದುವೆ ವಿಷಯದಲ್ಲಿ ವಿಕ್ರಮ್ ತೆಗೆದುಕೊಂಡಿದ್ದ ದೃಢವಾದ ನಿರ್ಧಾರವನ್ನು ಹೇಳಿಯೇ ಅವರ ಮನಸ್ಸಿಗೆ ನೋವಾಗಿತ್ತು. ಅವರಿದ್ದ ಮನಸ್ಥಿತಿಯಲ್ಲಿ ವಿಕ್ರಮ್ನನ್ನು ಯಾವುದೇ ಪ್ರಶ್ನೆ ಕೇಳದೆ ಅವನು ಹೋಗುವುದನ್ನೇ ನೋಡುತ್ತಾ ತಟಸ್ಥರಾಗಿ ನಿಂತರು. ಸ್ವರ್ಣರಾಮುವಿಗೆ ಯಾವುದೇ ದಾರಿ ಕಾಣದೆ ಮನೆ ದೇವರಿಗೆ ಹೋಗಿ ಹರಕೆ ಕಟ್ಟಿಕೊಂಡು ಬಂದರು. ಸಂಜೆಯ ಹೊತ್ತಿಗೆ ಸ್ವರ್ಣ ಪಂಕಜ್ ಮನೆಗೆ ಬಂದರು. ಅವರನ್ನು ಪ್ರಕಾಶ್, ಸುಶೀಲ, ಪಲ್ಲವಿ ನಗುಮುಖದಿಂದ ಸ್ವಾಗತಿಸಿದರು. ರಾಮು ಸ್ವರ್ಣರನ್ನು ನೋಡಿ ಸಾನ್ವಿಯನ್ನು ಸಂತೋಷ, ಅಳು, ನೋವು, ಸಂಕಟ ಎಲ್ಲವೂ ಒಟ್ಟೊಟ್ಟಿಗೆ ದಾಳಿ ಮಾಡಿದವು. ಓಡಿ ಬಂದು ಸ್ವರ್ಣಾಳನ್ನು ತಬ್ಬಿಕೊಂಡು, ಸ್ವರ್ಣ, ರಾಮು ಹೇಗಿದ್ದೀರಾ ಎಂದಾಗ ರಾಮು, ನಾವು ಚೆನ್ನಾಗಿದ್ದೀವಿ ಕೂಸೆ, ನೀನು ಎಂದಾಗ ಸಾನ್ವಿ, ನಾನು ಚೆನ್ನಾಗಿರೋಕೆ ನಿನ್ನ ಮಗ ಬಿಡ್ಬೇಕಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಮದ್ವೆ, ಅದು ನಿನ್ನ ಮಗ ಇಷ್ಟಪಟ್ಟಿರೋ ಅವನ ಫ್ರೆಂಡ್ ಜೊತೆ. ನಾನು ಇಷ್ಟಪಟ್ಟಿದ್ದು ನನ್ಗೆ ಸಿಕ್ಕಿಲ್ಲ ಅಂದ್ಮೇಲೆ ನಾನು ಚೆನ್ನಾಗಿರೋಕೆ ಹೇಗೆ ಸಾಧ್ಯ ಎಂದಳು ದುಃಖಿಸುತ್ತಾ. ಸ್ವರ್ಣ, ಈಗೆಲ್ಲ ಮಾತಾಡ್ಬೇಡ ಕೂಸೆ, ನನ್ಗೆ ಸಂಕಟ ಆಗುತ್ತೆ. ನೋಡು, ದೇವ್ರಿದ್ದಾನೆ, ನಿನ್ನ ಒಳ್ಳೆಯತನಕ್ಕೆ ನಿನ್ಗೆ ಒಳ್ಳೇದಾಗೇ ಆಗುತ್ತೆ, ಆ ನಂಬಿಕೆ ನನಗಿದೆ ಎಂದಳು. ರಾಮು ಕೂಡ ಹೌದೆಂಬಂತೆ ತಲೆಯಾಡಿಸಿದ. ಸಂಜೆ ಮನೆಗೆ ಬಂದ ಸಂಜಯ್ ಎಲ್ಲರನ್ನು ಕುರಿತು, ಪಂಕಜಣ್ಣ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಾ ಅಂತ ಹೇಳ್ದ, ಬನ್ನಿ ಹೋಗೋಣ ಎಂದ. ಎಲ್ಲರೂ ಹೊರಟು ಪಂಕಜ್ ಹೇಳಿದ ಬಟ್ಟೆ ಅಂಗಡಿಗೆ ಬಂದರು. ಆಗಲೇ ಅಲ್ಲಿಗೆ ನಿತಿನ್ ಮತ್ತವನ ತಂದೆ ತಾಯಿ ಪಂಕಜ್ ಎಲ್ಲರೂ ಬಂದಿದ್ದರು. ವಿಕ್ರಮ್ ಕಾಣದಿದ್ದನ್ನು ನೋಡಿ ರಾಮು, ವಿಕ್ರಮ್ ಎಲ್ಲಿ ಎಂದು ಕೇಳಿದಾಗ ಪಂಕಜ್, ಇನ್ನೇನು ಬಂದ್ಬಿಡ್ತಾನೆ ಅಂಕಲ್, ಶಾಪಿಂಗ್ ಶುರು ಮಾಡೋಣ ಎನ್ನುವಷ್ಟರಲ್ಲಿ ವಿಕ್ರಮ್ ಕಾರ್ ಪಾರ್ಕ್ ಮಾಡುತ್ತಿದ್ದನ್ನು ನೋಡಿದ ಸಂಜಯ್, ವಿಕ್ರಮ್ ಬಾವ ಬಂದ್ರು ಎಂದ. ವಿಕ್ರಮ್ನ ನೋಡಿದ ಸಾನ್ವಿ ನಿತಿನ್ ಪಕ್ಕ ಬಂದು ನಿಂತುಕೊಂಡಳು. ಅವಳು ಹೀಗೆ ಮಾಡಿದ್ದನ್ನು ಸಂಜಯ್ ಗಮನಿಸಿ ಅರ್ಥವಾಗದೆ ಸಾನ್ವಿ ಕಡೆ ನೋಡಿದಾಗ ಅವಳು ಕಣ್ಸನ್ನೆ ಮಾಡಿ ವಿಕ್ರಮ್ ಕಡೆ ನೋಡಿದಳು. ಸಂಜಯ್ ನಗುತ್ತಾ ಸಾನ್ವಿ ಕಡೆ ತನ್ನ ಕೈ ಸನ್ನೆಯಿಂದ ಥಮ್ಸ್ ಅಪ್ ತೋರಿಸಿದ. ಸಾನ್ವಿ ನಿತಿನ್ ಪಕ್ಕ ನಿಂತಿರುವುದನ್ನು ನೋಡಿದ ವಿಕ್ರಮ್ಗೆ ಒಳಗೊಳಗೆ ಏನೋ ಒಂದು ರೀತಿಯ ತಳಮಳ. ಅವನು ಮನಸ್ಸಿನಲ್ಲಿ, ಇದೇನಿದು, ಸಾನ್ವಿ ನಿತಿನ್ ಪಕ್ಕ ನಿಂತ್ಕೊಂಡಿದ್ದಾಳೆ,
ಅವಳಿಗೆ ಈ ಮದ್ವೆ ಆಗೋಕೆ ಇಷ್ಟ ಇದೆಯಾ, ಅವಳಿಗೆ ನಿತಿನ್ ಇಷ್ಟ ಆಗಿರ್ಬೇಕು, ಅದಕ್ಕೆ ಅವಳು ಅಷ್ಟು ಖುಷಿಯಾಗಿ ಅವನ ಪಕ್ಕ ನಿಂತ್ಕೊಂಡಿದ್ದಾಳೆ. ನನ್ಗೂ ಅದೇ ಬೇಕಾಗಿದ್ದಿತ್ತು ಅಲ್ವಾ, ಅವಳು ನಿತಿನ್ನ ಮದ್ವೆ ಆಗಿ ಖುಷಿಯಾಗಿ ಇರ್ಬೇಕು ಎಂದು ತನ್ನನ್ನ ತಾನು ಸಮಾಧಾನ ಮಾಡಿಕೊಂಡ. ಆದರೂ ಅವನಿಗೆ ನಿತಿನ್ ಪಕ್ಕ ನಿಂತಿದ್ದನ್ನು ನೋಡಿ ಸಹಿಸಲಾಗಲಿಲ್ಲ. ಅದೇ ಹೊಟ್ಟೆ ಕಿಚ್ಚಿನಲ್ಲಿ ಅವರನ್ನು ದೂರ ಮಾಡಬೇಕೆಂದು ಹೀಗೆ ನಿಂತಿದ್ರೆ ಶಾಪಿಂಗ್ ಮಾಡೋಕೆ ತಡ ಆಗುತ್ತೆ ಎಂದ. ಸುಶೀಲಾ, ನೋಡಿ ಎಲ್ಲರೂ ಒಂದೇ ಕಡೆ ಹೋದ್ರೆ ಲೇಟ್ ಆಗುತ್ತೆ, ಒಂದು ಕೆಲಸ ಮಾಡೋಣ, ನಾನು ಸ್ವರ್ಣ ಶಾರದಾ 3 ಜನ ಮದುವೆಗೆ ಬರೋ ಗಂಡಸರಿಗೆ ಕೊಡೋಕೆ ಸೀರೆ ಸೆಲೆಕ್ಟ್ ಮಾಡ್ತೀವಿ. ಪಲ್ಲವಿ, ಸಾನ್ವಿ, ಪಂಕಜ್, ನಿತಿನ್, ಸಂಜಯ್, ವಿಕ್ರಮ್, ನೀವುಗಳು ಮೊದಲು ಮದುಮಕ್ಕಳಿಗೆ ಬಟ್ಟೆ ಸೆಲೆಕ್ಟ್ ಮಾಡಿ ನಂತರ ನೀವುಗಳು ಬಟ್ಟೆ ತಗೊಳ್ಳಿ ಎಂದಳು. ಆಗ ಪ್ರಕಾಶ್ ನಾವು ಎಂದಾಗ ಸುಶೀಲಾ ನೀವು 3 ಜನ ಹಾಗೆ ಸುಮ್ನೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡಿ ಎಂದಳು. ಎಲ್ಲರೂ ಬಟ್ಟೆ ಸೆಲೆಕ್ಟ್ ಮಾಡಲು ಹೊರಟರು. ಪಂಕಜ್ ನಿತಿನ್ ನನ್ನು ಪಕ್ಕಕ್ಕೆ ಎಳೆದು, ನೋಡು ಅಲ್ಲಿ ಸುಮ್ನೆ ಕೂರ್ಬೇಡ, ಸಾನ್ವಿಗೆ ಸೀರೆಗಳನ್ನ ಸೆಲೆಕ್ಟ್ ಮಾಡೋ ನಾಟಕ ಮಾಡ್ಬೇಕು ಗೊತ್ತಾಯ್ತಾ ಎಂದ ಪಿಸು ಧ್ವನಿಯಲ್ಲಿ. ಆಗ ನಿತಿನ್ ಸರಿ ಎಂದು ಕಣ್ಣು ಹೊಡೆದ. ಮೊದಲು ಸಾನ್ವಿಗೆ ಸೀರೆಗಳನ್ನು ತೆಗೆಯಲು ಹೇಳಿದರು. ಅಂಗಡಿಯ ಸೇಲ್ಸ್ ಗರ್ಲ್ ಸೀರೆಗಳನ್ನು ತೆಗೆದು ತೋರಿಸುತ್ತಿದ್ದಳು. ನಿತಿನ್ ಅವನಿಗೆ ಚೆನ್ನಾಗಿ ಕಾಣಿಸಿದ 2 ಸೀರೆಗಳನ್ನು ಕೈಯಲ್ಲಿ ಹಿಡಿದು ಸಾನ್ವಿ ಕಡೆ ನೋಡಿದ. ಅದೇ ಸಮಯಕ್ಕೆ ವಿಕ್ರಮ್ ಕೂಡ 4 ಸೀರೆಗಳನ್ನು ತಾನೇ ಸೆಲೆಕ್ಟ್ ಮಾಡಿ ಸಾನ್ವಿಗೆ ಕೊಡುತ್ತಾ, ತಗೋ ಈ ಕಲರ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೋಗಿ ಟ್ರಯಲ್ ನೋಡು ಎಂದಾಗ ಸಾನ್ವಿ, ಸಾರಿ ವಿಕ್ರಮ್ ಸರ್, ನನ್ಗೆ ನಿತಿನ್ ಸೆಲೆಕ್ಟ್ ಮಾಡಿರೋ ಸೀರೆಗಳು ಇಷ್ಟ ಆಗಿದೆ ಎನ್ನುತ್ತಾ ನಿತಿನ್ ಕೈಲಿದ್ದ ಸೀರೆಗಳನ್ನು ತೆಗೆದುಕೊಂಡು ಟ್ರಯಲ್ ರೂಮ್ ಕಡೆ ಹೊರಟಳು. ವಿಕ್ರಮ್ಗೆ ತುಂಬಾ ಬೇಸರವೆನಿಸಿ ಸೀರೆಗಳನ್ನು ಅಲ್ಲೇ ಇಟ್ಟು ಹೊರಟವನನ್ನು ತಡೆದ ನಿತಿನ್, ವಿಕ್ರಮ್ ಎಲ್ಲಿ ಹೋಗ್ತಿದ್ಯಾ, ನನ್ಗೆ ಡ್ರೆಸ್ ನೀನೇ ಸೆಲೆಕ್ಟ್ ಮಾಡು ಎಂದು ಅವನನ್ನು ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಲು ಕರೆದುಕೊಂಡು ಹೋದ. ಅವನು ಹೋಗುವುದನ್ನೇ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಸಾನ್ವಿ ತಕ್ಷಣ ಬಂದವಳು ವಿಕ್ರಮ್ ಆರಿಸಿದ್ದ 4 ಸೀರೆಗಳನ್ನು ತೆಗೆದುಕೊಂಡು ಸಂಜಯ್ ಕೈಗೆ ಕೊಡುತ್ತಾ, ಇದನ್ನ ಸಪರೇಟ್ ಆಗಿ ಬಿಲ್ ಮಾಡೋಕೆ ಕೊಡಿ ಅಣ್ಣ, ಆದ್ರೆ ಇದು ವಿಕ್ರಮ್ ಸರ್ಗೆ ಗೊತ್ತಾಗಬಾರದು ಎನ್ನುತ್ತಾ ತನ್ನ ಬಳಿ ಇದ್ದ ಕೊಡುತ್ತಾ, ಅಣ್ಣ ಇದರಿಂದ ಬಿಲ್ ಪೇ ಮಾಡಿ ಎಂದಾಗ ಸಂಜಯ್, ಬೇಡ, ನನ್ನ ಭಾವ ಇಷ್ಟಪಟ್ಟಿರೋ ಸೀರೆಗಳನ್ನ ತಂಗಿಗೆ ಈ ಅಣ್ಣ ಕೊಡಿಸ್ತಾನೆ ಎಂದವನು ಸಾನ್ವಿಯ ಬಳಿ ಇದ್ದ ಸೀರೆಗಳನ್ನು ತೆಗೆದುಕೊಂಡು ಕೌಂಟರ್ ಬಳಿ ಬಂದವನು ಪ್ಯಾಕ್ ಮಾಡಲು ಹೇಳಿ ಬಿಲ್ ಮಾಡಿದ ನಂತರ ಪ್ಯಾಕ್ ಆದ ಸೀರೆಗಳನ್ನು ತೆಗೆದುಕೊಂಡು ಯಾರಿಗೂ ಕಾಣದಂತೆ ತನ್ನ ಕಾರ್ನಲ್ಲಿ ಇಟ್ಟು ಮತ್ತೆ ಸಾನ್ವಿ ಬಳಿ ಬಂದು, ಸಾನ್ವಿ ಬಿಲ್ ಪೇ ಮಾಡಿ ಸೀರೆಗಳನ್ನ ಕಾರ್ನಲ್ಲಿ ಇಟ್ಟು ಬಂದಿದ್ದೀನಿ, ಇನ್ನು ಮುಂದಿನ ನಾಟಕ ನಿತಿನ್ಗೆ ಬಟ್ಟೆ ನೀನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡುವೆಯಂತೆ ಎಂದ. ಆಗ ಪಲ್ಲವಿ, ಬೇಡ ಸಂಜು, ಪಾಪ ವಿಕ್ರಮಣ್ಣ ನಿಶಾ ವಿಷಯದಲ್ಲಿ ಮೊದಲೇ ನೊಂದಿದ್ದಾರೆ, ಮತ್ತೆ ಮತ್ತೆ ಅವರನ್ನ ನಾವು ಹರ್ಟ್ ಮಾಡೋದು ಬೇಡ ಎಂದಳು ಬೇಸರದಲ್ಲಿ. ಸಂಜಯ್, ಅತ್ತಿಗೆ ನಿಶಾ ವಿಷಯದಲ್ಲಿ ನೊಂದಿರೋ ವಿಕ್ರಮ್ ಭಾವಂಗೆ ಸಾನ್ವಿ ಕೊಡ್ತಿರೋದು ಪ್ರೀತಿ ಟ್ರೀಟ್ಮೆಂಟ್, ಅಂದ್ರೆ ಇವಳು ನಿತಿನ್ ಎಷ್ಟು ನಾಟಕ ಮಾಡ್ತಾರೋ ಅಷ್ಟೇ ಬೇಗ ವಿಕ್ರಮ್ ಭಾವ ತಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಸಣ್ಣ ಪುಟ್ಟದ್ದಕ್ಕೆಲ್ಲ ಯೋಚನೆ ಮಾಡಿದ್ರೆ ವಿಕ್ರಮ್ ಭಾವನ ಮನಸ್ಸಲ್ಲಿರೋದು ಏನು ಅಂತ ಕಂಡು ಹಿಡಿಯೋದು ಕಷ್ಟ. ಪ್ಲೀಸ್ ಅತ್ತಿಗೆ, ಇದಕ್ಕೆ ನೀವು ಸಪೋರ್ಟ್ ಮಾಡಿ, ನೀವೇ ಹೀಗಂದ್ರೆ ಸಾನ್ವಿ ಕೂಡ ಹಿಂದೆಟ್ಟು ಹಾಕಬಹುದು ಎನ್ನುತ್ತಾ ಸಾನ್ವಿ ಕಡೆ ನೋಡಿದ. ಆಗ ಸಾನ್ವಿ, ಇಲ್ಲ ಸಂಜು ಅಣ್ಣ, ವಿಕ್ರಮ್ ಸರ್ಗೆ ಈಗ ನೋವಾಗುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ನಾವು ಅಂದುಕೊಂಡ ಹಾಗೆ ಆಗಲ್ಲ. ಮೊದ್ಲಾದ್ರೆ ವಿಕ್ರಮ್ ಸರ್ ನಿಶಾನ ಪ್ರೀತಿ ಮಾಡ್ತಿದ್ರು, ಅದಕ್ಕೆ ನಾನು ನನ್ನ ಪ್ರೀತಿ ಬಗ್ಗೆ ಸ್ವಾರ್ಥಿಯಾಗಿ ಯೋಚನೆ ಮಾಡ್ಲಿಲ್ಲ. ಆದ್ರೆ ಈಗ ನಾನು ಯೋಚನೆ ಮಾಡ್ತಿರೋದು ವಿಕ್ರಮ್ ಸರ್ ಬಗ್ಗೆ. ಅವರಿಗೆ ಪ್ರೀತಿಲಿ ಮೋಸ ಆಗಿದೆ. ಈಗ್ಲೂ ನಾನು ಅವರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಅವರ ಜೀವನ ಹಾಳಾಗುತ್ತೆ, ಜೊತೆಗೆ ನನ್ನ ಜೀವನ ಮುಗಿದು ಹೋಗುತ್ತೆ. ನಿತಿನ್ನ ನಾನು ಮದ್ವೆ ಆಗೋಕೆ ಸಾಧ್ಯನೇ ಇಲ್ಲ. ನಾನು ವಿಕ್ರಮ್ ಸರ್ನ ಸರಿದಾರಿಗೆ ತರೋದು ನನ್ನ ಕರ್ತವ್ಯ, ಹಾಗೆ ನನ್ನ ಪ್ರೀತಿ ಪಡ್ಕೊಳ್ಳೋದು ನನ್ನ ಹಕ್ಕು ಅಂದ್ಮೇಲೆ ಹಿಂದೆ ಸರಿಯೋ ಮಾತೇ ಇಲ್ಲ ಎಂದಳು ದೃಢವಾಗಿ. ಸಂಜಯ್, ಇದು ನನ್ನ ತಂಗಿ ಸಾನ್ವಿ ಅಂದ್ರೆ, ಇವತ್ತು ನಾನು ನನ್ನ ಹಳೆ ಸಿಮ್ಮಿಣಿ ತಂಗಿನ ಮತ್ತೆ ನೋಡ್ದೆ. ಮೈ ಸಿಸ್ಟರ್ ಈಸ್ ಬ್ಯಾಕ್ ಎಂದ. ಪಲ್ಲವಿ, ಸಾಕು ನಿನ್ನ ತಂಗಿನ ಹೊಗಳಿದ್ದು, ಸರಿ ಬನ್ನಿ ಹೋಗೋಣ ಎಂದಳು. ಆಗ ಸಾನ್ವಿ, ಹೀಗೆ ಟೆನ್ಷನ್ ಅಲ್ಲಿ ಮರ್ತೆ ಬಿಟ್ಟಿದೀವಲ್ಲ, ನಿಮ್ಗೆ ರಮ್ಯಾ ಅಕ್ಕ, ಶರಣ್ಯ ಅಕ್ಕಂಗೆ ಮತ್ತೆ ಅಂಜಲಿ ಅಕ್ಕಂಗೆ ಸೀರೆ ತಗೋಬೇಕು, ನೀತು ಅಕ್ಕಂಗೆ ನಿತಿನ್ ಸೆಲೆಕ್ಟ್ ಮಾಡಿರೋ ಏನ ಕೊಡೋಣ ಎಂದಾಗ ಪಲ್ಲವಿ, ಹೌದಲ್ವಾ, ಬೇಗ ಬೇಗ ಎಲ್ಲರೂ ಸೇರಿ ಸೀರೆ ಸೆಲೆಕ್ಟ್ ಮಾಡೋಣ ಎಂದಾಗ ಸಾನ್ವಿ, ಸಂಜಯ್ ಕೂಡ ಪಲ್ಲವಿಗೆ ಸೀರೆ ಸೆಲೆಕ್ಟ್ ಮಾಡಲು ಸಹಾಯ ಮಾಡಿದರು. ನಂತರ 3 ಜನ ನಿತಿನ್ಗೆ ಬಟ್ಟೆ ತೆಗೆಯುತ್ತಿದ್ದ ಜಾಗಕ್ಕೆ ಬಂದು ಸ್ವಲ್ಪ ದೂರದಲ್ಲಿ ನಿಂತು ನೋಡುತ್ತಿದ್ದರು. ವಿಕ್ರಮ್ ತುಂಬಾ ಸುಂದರವಾಗಿದ್ದ ಬಟ್ಟೆಗಳನ್ನು, ಸೂಟ್ಗಳನ್ನು ನಿತಿನ್ಗಾಗಿ ಸೆಲೆಕ್ಟ್ ಮಾಡಿದ್ದ. ಅದನ್ನು ನೋಡಿ ಸಾನ್ವಿ ಸಂಜಯ್ಗೆ ನಿಧಾನವಾಗಿ, ಅಣ್ಣ ವಿಕ್ರಮ್ ಸರ್ ಸೆಲೆಕ್ಟ್ ಮಾಡಿರೋ ತರಹದ್ದೇ ಬಟ್ಟೆಗಳನ್ನು ಅವರ ಅಳತೆ ಹುಡುಕಿ
ಪ್ಯಾಕ್ ಮಾಡಿಸಿ ಕಾರ್ನಲ್ಲಿಡಿ, ಆದ್ರೆ ಇದಕ್ಕೆ ನಾನೇ ಬಿಲ್ ಪೇ ಮಾಡಬೇಕು. ಪ್ಲೀಸ್ ಬೇಡ ಅನ್ಬೇಡಿ, ನನ್ಗೆ ಬೇಜಾರಾಗತ್ತೆ ಎಂದಳು ಮೂತಿ ಊದಿಸಿಕೊಂಡು. ಆಗ ಸಂಜಯ್ ಸರಿ ಕಾರ್ಡ್ ಕೊಡು ಎಂದ. ಸಾನ್ವಿ ಅವನ ಕೈಗೆ ತನ್ನ ಕ್ರೆಡಿಟ್ ಕಾರ್ಡ್ ಕೊಟ್ಟಳು. ಅವನು ಸಾನ್ವಿ ಹೇಳಿದಂತೆ ಮಾಡಿದ. ಸಾನ್ವಿ ಪಲ್ಲವಿ ನಿತಿನ್ಗೆ ಬಟ್ಟೆ ತೆಗೆಯುತ್ತಿದ್ದ ಜಾಗಕ್ಕೆ ಬಂದರು. ಸಾನ್ವಿ ನಿತಿನ್ ಬಟ್ಟೆ ತಗೊಂಡ್ರಾ ಎಂದಾಗ ನಿತಿನ್ ಹೌದು ಸಾನ್ವಿ, ವಿಕ್ರಮ್ ಸೆಲೆಕ್ಟ್ ಮಾಡಿದಾನೆ ಎಂದವನು ವಿಕ್ರಮ್ ಸೆಲೆಕ್ಟ್ ಮಾಡಿದ ಬಟ್ಟೆಗಳನ್ನು ತೋರಿಸಿದ. ಆಗ ಸಾನ್ವಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ನನ್ಗೆ ಆ ಬಟ್ಟೆಗಳು ಇಷ್ಟ ಆಗಿಲ್ಲ. ನೀವು ನಿಮ್ಗೆ ಇಷ್ಟವಾದ ಸೀರೆ ಸೆಲೆಕ್ಟ್ ಮಾಡಿದೀರಾ ಅಲ್ವಾ, ಹಾಗೆ ನಾನು ನಿಮ್ಮ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡ್ತೀನಿ ಎಂದಾಗ ನಿತಿನ್ ಅಯ್ಯೋ ಅದಕ್ಕೆ ನೀವು ಇಷ್ಟು ಕೇಳ್ಕೋಬೇಕಾ, ನಿಮ್ಗೆ ಇಷ್ಟವಾದ ಬಟ್ಟೆನ ಸೆಲೆಕ್ಟ್ ಮಾಡಿ, ನಾನು ಅದನ್ನೇ ತಗೋತೀನಿ ಎಂದವನು ವಿಕ್ರಮ್ ಕಡೆ ತಿರುಗಿ ವಿಕ್ರಮ್ ಸಾರಿ, ನನ್ಗೆ ಸಾನ್ವಿನೇ ಬಟ್ಟೆ ಸೆಲೆಕ್ಟ್ ಮಾಡ್ತಾರಂತೆ, ಇಷ್ಟಪಟ್ಟು ನೀನು ಸೆಲೆಕ್ಟ್ ಮಾಡಿರೋ ಬಟ್ಟೆಗಳನ್ನ ನೀನೇ ತಗೋ ಎಂದಾಗ ವಿಕ್ರಮ್ ನನ್ಗೆ ಯಾವ ಬಟ್ಟೆ ಬೇಡ ಎಂದು ಕೋಪದಲ್ಲಿ ಅಲ್ಲಿಂದ ಹೊರಟವನನ್ನು ಪಂಕಜ್ ಹಿಂಬಾಲಿಸಿದ. ಅವರು ಹೋದ ನಂತರ ಸಾನ್ವಿ ಸಾರಿ ವಿಕ್ರಮ್ ಸರ್, ನಿಮ್ಮನ್ನ ತುಂಬಾ ನೋಯಿಸ್ತಿದ್ದೀನಿ ಎಂದಳು ಕಣ್ಣೀರು ಸುರಿಸುತ್ತಾ. ಆಗ ನಿತಿನ್ ಪ್ಲೀಸ್ ಸಾನ್ವಿ ಅಳ್ಬೇಡಿ, ನೀವು ನೊಂದುಕೊಂಡ್ರೆ ನನ್ಗೂ ನಾಟಕ ಮಾಡೋಕೆ ಕಷ್ಟ, ನನ್ಗೂ ವಿಕ್ರಮ್ನ ನೋಯಿಸೋಕೆ ಇಷ್ಟ ಇಲ್ಲ, ಆದ್ರೆ ಇದು ಅನಿವಾರ್ಯ ಎಂದಾಗ ಸಾನ್ವಿ ನೀರು ಒರೆಸಿಕೊಳ್ಳುತ್ತಾ ಸಾರಿ ನಿಮ್ಗೂ ಬೇಜಾರ್ ಮಾಡ್ದೆ, ಎಲ್ರೂ ಹೇಳ್ದಾಗ ನಾಟಕ ಮಾಡೋಕೆ ಒಪ್ಕೊಂಡೆ, ಆದ್ರೆ ವಿಕ್ರಮ್ ಸರ್ಗೆ ಸ್ವಲ್ಪ ನೋವಾದ್ರೂ ನನ್ಗೆ ಪ್ರಾಣ ಹೋದ ಹಾಗೆ ಆಗುತ್ತೆ, ಆದ್ರೆ ಇದರಿಂದ ಅವರ ಜೀವನ ಸರಿ ಹೋಗುತ್ತೆ ಅನ್ನೋದೇ ಸಮಾಧಾನ. ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಂಕಜಣ್ಣ, ಪ್ರೀತಮಣ್ಣ, ಸಂಜು ಅಣ್ಣ, ಜಗನ್ ಅಣ್ಣ ಎಲ್ಲರಿಗೂ ಬಟ್ಟೆ ನಾನೇ ಸೆಲೆಕ್ಟ್ ಮಾಡ್ತೀನಿ, ನೀವು ನನಗೆ ಅಂತ ಸೆಲೆಕ್ಟ್ ಮಾಡಿರೋ ಸೀರೆಗಳನ್ನ ನೀತು ಅಕ್ಕಂಗೆ ಕೊಡಿ, ಅದಕ್ಕೆ ಮ್ಯಾಚ್ ಆಗೋ ಕಲರ್ ಬಟ್ಟೆಗಳನ್ನ ನಾನು ನಿಮಗೆ ಸೆಲೆಕ್ಟ್ ಮಾಡ್ತೀನಿ ಎಂದವಳು ಎಲ್ಲರಿಗೂ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿದಳು. ಕೋಪದಿಂದ ಹೊರಗೆ ಬಂದ ವಿಕ್ರಮ್ ಪಂಕಜ್ನನ್ನು ಕುರಿತು ಏನೋ ಇವಳು ಹೀಗಾಗಿದ್ದಾಳೆ, ನಿತಿನ್ನ ನೋಡಿದ್ರೆ ಸಾಕು ಉರ್ತಿ ಬೀಳ್ತಿದ್ದವಳು, ನಾನು ಸೆಲೆಕ್ಟ್ ಮಾಡಿರೋ ಸೀರೆಗಳನ್ನ ಬೇಡ ಅನ್ನೋದೇನು, ಅವನು ಸೆಲೆಕ್ಟ್ ಮಾಡಿದ ಸೀರೆಗಳನ್ನ ತಗೊಳ್ಳೋದೇನು, ಅದು ಅಲ್ಲದೆ ನಾನು ಅವನಿಗೆ ಸೆಲೆಕ್ಟ್ ಮಾಡಿರೋ ಬಟ್ಟೆನ ರಿಜೆಕ್ಟ್ ಮಾಡಿ ಅವಳೇ ಬಟ್ಟೆ ಸೆಲೆಕ್ಟ್ ಮಾಡೋದೇನು, ಒಂದೇ ಒಂದು ದಿನದಲ್ಲಿ ಇಷ್ಟೊಂದು ಬದಲಾವಣೆ ಎಂದವನು ಕೋಪದಿಂದ ಬುಸುಗುಡುತ್ತಿದ್ದ. ಪಂಕಜ್ ಅಲ್ವೋ, ನಿಂಗೂ ಅದೇ ತಾನೇ ಬೇಕಾಗಿರೋದು, ಸಾನ್ವಿ ನಿತಿನ್ ಜೊತೆ ಚೆನ್ನಾಗಿರ್ಬೇಕು, ಅವರು ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡ್ಬೇಕು ಅನ್ನೋದೇ ನಿನ್ನ ಆಸೆ ಅಲ್ವಾ, ಅಂಥದ್ರಲ್ಲಿ ಅವರಿಬ್ಬರು ಕ್ಲೋಸ್ ಆಗ್ತಿರೋದನ್ನ ನೋಡಿ ನೀನು ಖುಷಿ ಪಡೋದು ಬಿಟ್ಟು ನೀನ್ಯಾಕೆ ಕೋಪ ಮಾಡ್ಕೋತಿದ್ಯಾ ಎಂದಾಗ ತಾನು ನಡೆದುಕೊಂಡ ರೀತಿಗೆ ತಾನೇ ಮುಜುಗರ ಪಟ್ಟ ವಿಕ್ರಮ್ ಏನಿಲ್ಲ, ನಾನ್ ಸೆಲೆಕ್ಟ್ ಮಾಡಿರೋ ಬಟ್ಟೆಗಳನ್ನ ಬೇಡ ಅನ್ಲಲ್ಲ ಅನ್ನೋ ಕಾರಣಕ್ಕೆ ನನ್ಗೆ ಸ್ವಲ್ಪ ಕೋಪ ಬಂತು ಅಷ್ಟೇ, ಅವರು ಅನ್ಯೋನ್ಯವಾಗಿ ಇರ್ಬೇಕು ಅಂತಾನೆ ನಾನು ಬಯಸ್ತೀನಿ, ಇದಕ್ಕೆ ಅಲ್ವಾ ನಿತಿನ್ಗೆ ಅವಳನ್ನ ಮದುವೆ ಮಾಡಲೇಬೇಕು ಅಂತ ಆಟ ಹಿಡಿದಿತ್ತು ಎನ್ನುತ್ತಾ ತನ್ನ ಮನಸ್ಸಲ್ಲಿ ನಡೆಯುತ್ತಿದ್ದ ಗೊಂದಲವನ್ನು ಮರೆಮಾಚುವ ಪ್ರಯತ್ನ ಮಾಡಿದ. ಮುಂದೇನು, ಹಾಗಿದ್ರೆ ನಿಜವಾಗ್ಲೂ ವಿಕ್ರಮ್ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಪ್ರೀತಿ ಇದೆಯಾ, ಅದಕ್ಕೆ ಅವನು ಹೀಗೆಲ್ಲ ಆಡ್ತಿದಾನ ತಿಳ್ಕೋಬೇಕಾ? ಹೀಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.